ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫಂಕಿ ಕಿರಣ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ನಮ್ಮ ಟ್ಯಾಗ್ 99 ಕಾರ್ ಎಕ್ಸೆಸರಿ ಶೋರೂಮ್ಗೆ ಒಂದು ಸ್ವಿಫ್ಟ್ ಬಂದಿದೆ. ಸೊ ಈ ಸ್ವಿಫ್ಟಿಗೆ ಬಂದು ನಾವು ಫುಲ್ ಕಂಪ್ಲೀಟಾಗಿ ಆಡಿಯೋ ಸೆಟಪ್ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು ಗುರು. ಏನಂದರೆ ಮೋರಲಲ್ಲಿ ಕಾಂಪೋನೆಂಟ್ ಆ್ಯಂಡ್ ಕೋಎಕ್ಸಲ್ ಆಗ್ತಾಯಿದ್ವಿ. ಅದು ಬಂದು ಮ್ಯಾಕ್ಸಿಮಮ್ ಆಲ್ಟ್ರ್ ಅಂತ ಬರುತ್ತೆ ಮೋರಲಲ್ಲಿ. ಸೊ ಕಾಂಪೋನೆಂಟ್ ಆ್ಯಂಡ್ ಕೋಎಕ್ಸಲ್ ಯೂಸ್ ಮಾಡ್ತಾಯಿದ್ವಿ. ಸೊ ಸೇಮ್ ಅಂದರೆ ಸ್ಪೀಕರ್ಸಿಗೆ RMS ಮ್ಯಾಚ್ ಆಗೋ ಥರ ನಾವು ಅವರ ಬ್ರ್ಯಾಂಡಲ್ಲಿ ಫೈರ್ಬಲ್ ಸೀರೀಸ್ ನಾವು 4 ಚಾನೆಲ್ ಆಂಪ್ ಯೂಸ್ ಮಾಡ್ತಾಯಿದ್ವಿ. ಅದೇ ಥರ ಇಂಡಿಗೋ ಸಬ್ಬೂಫರ್ ಆಗ್ತಾಯಿದ್ವಿ, 1500 ವಾಟ್ಸ್ ಬರುತ್ತೆ. ಸೊ ಅರೌಂಡ್ ಇದು ನಿಮಗೆ 750 RMS ಬರುತ್ತೆ. ಸೊ ಇದಕ್ಕೆ ಸೇಮ್ ಮ್ಯಾಚ್ ಆಗೋ ಥರ ನಾವು ಅವರ ಬ್ರ್ಯಾಂಡಲ್ಲೇ ವೆನಮ್ ಸೀರೀಸು ಮೋನೋ ಬ್ಲ್ಯಾಕ್ ಆಗ್ತಾಯಿದ್ವಿ. ಸೊ ಇವಾಗ ಸಬ್ಬೂಫರ್ಗೂ ಮತ್ತು ಸಬ್ಬೂಫರ್ಗೆ ಮೋನೋ ಬ್ಲ್ಯಾಕ್ ಆಗ್ತಾಯಿದ್ವಿ. ಅದೇ ಥರ ಸ್ಪೀಕರ್ಸ್ಗೆ ನಾವು 4 ಚಾನೆಲ್ ಆಂಪ್ ಆಗ್ತಾಯಿದ್ವಿ. 3 RCA ಯೂಸ್ ಮಾಡ್ತೀವಿ. ಐಲ ಕನ್ವರ್ಟರ್ ಯೂಸ್ ಮಾಡೋ ರೀಸನ್ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಐಲ ಕನ್ವರ್ಟರ್ ಹಾಕೋದ್ರಿಂದ ನಿಮಗೆ ಗೇನ್ ಕಂಟ್ರೋಲ್ ಇರುತ್ತೆ, ಸಬ್ಬೂಫರ್ಗೆ ಸಪೋರ್ಟ್ ಆಗಿರುತ್ತೆ. ಸೊ ಇನ್ನೊಂದು ನಮಗೆ ನಾಯ್ಸ್ ಬರೋದಿಲ್ಲ, ಅಮ್ಮಿಂಗ್ ಸೌಂಡ್ ಬರೋದಿಲ್ಲ. ಸೊ ಅದಕ್ಕೆ ನಾವು ಐಲ ಕನ್ವರ್ಟರ್ ಒಂದು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದೇ ಥರ ನೀವು ಹಂಗೆ ಬರ್ತಾ ಇರ್ಬೋದು. ಸೊ ಅದೇ ಥರ ನೀವು ನೋಡ್ತಿರ್ಬೋದು, ಆಲ್ರೆಡಿ ಕೆಲಸ ನಡೀತಾ ಇದೆ. ನಾವು ಇದಕ್ಕೆ ಬಂದು ಕಂಪ್ಲೀಟಾಗಿ 2 ಲೇಯರ್ ಡ್ಯಾಂಪಿಂಗ್ ಮಾಡ್ತಾಯಿದ್ವಿ. ಸೊ ಡ್ಯಾಂಪಿಂಗ್ ಬಂದು ನಾವು ಅವರ ಬ್ರ್ಯಾಂಡಲ್ಲೇ ವೆನಮ್ ಸೀರೀಸ್ ಡ್ಯಾಂಪಿಂಗ್ ಯೂಸ್ ಮಾಡ್ತಾಯಿದ್ವಿ. 2 ಲೇಯರ್ ನಾವು ಯೂಸ್ ಮಾಡ್ತಾಯಿದ್ವಿ. 4 ಡೋರು ವಿತ್ ಡಿಕ್ಕಿನೂ ಯೂಸ್ ಮಾಡ್ತಾಯಿದ್ವಿ. ಸೊ ಇದು ನಾವು ಹಾಕೋ ರೀಸನ್ ಏನಂದರೆ ನಮಗೆ ವಾಯ್ಸ್ ಕ್ಲಾರಿಟಿ ಕೇಳಿ ಅಂತ, ಇನ್ನೊಂದು ನಮಗೆ ಡೋರ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಸೌಂಡ್ ಬರ್ತಾಯಿದೆ ಅಂತ. ಸೊ ಈ ಫುಲ್ಲು ವೈಬ್ರೇಷನ್ ಕಂಟ್ರೋಲ್ ಆಗುತ್ತೆ ನಿಮಗೆ. ಅದೇ ಥರ ನಾವು ಇದಕ್ಕೆ ಕಂಪ್ಲೀಟಾಗಿ ವೈರಿಂಗು ಚೇಂಜ್ ಮಾಡ್ತೀವಿ. ಸ್ಪೀಕರ್ಸ್ ಆಗಲಿ, ಸಬ್ಬೂಫರ್ ಆಗಲಿ, ಮತ್ತು ಕಪ್ಪರ್ ಟು ಕಪ್ಪರ್ ಯೂಸ್ ಮಾಡ್ತಿರೋದು. ಅಂದರೆ ನಾವು ಸಿಸ್ಟಮಿಂದ ಐಲ ಕನ್ವರ್ಟರ್ಗೆ ನಾವು ಸಪೋರ್ಟಿಗಾಗಿ ಒಂದು ಇನ್ಪುಟ್ ಅಂದರೆ ಇನ್ಪುಟ್ ವೈರ್ ಯೂಸ್ ಮಾಡ್ತಾಯಿದ್ವಿ. ಸೊ ಅದನ್ನ ಯೂಸ್ ಮಾಡ್ತಾ ಇರೋ ರೀಸನ್ ಏನಂದರೆ ಸೊ ಎಲ್ಲ ಸಾಕೆಟ್ ಇದ್ದರೆ ನಮಗೆ ಒಂದು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಇನ್ನೊಂದೇನೆಂದರೆ ಸ್ವಿಫ್ಟಲ್ಲಿ ಬಂದು ನಮಗೆ ಬೂಟ್ ಸ್ಪೇಸ್ ತುಂಬ ಇರುತ್ತೆ. ಸೊ ಸಬ್ಬೂಫರ್ ಹಾಕೋಕೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಂಗೆ ಬನ್ನಿ. ಸೊ ಅದೇ ಥರ ನೋಡ್ತಿರ್ಬೋದು 2 ಲೇಯರ್ ಡ್ಯಾಂಪಿಂಗ್ ಆಗಿದೆ ಆಲ್ರೆಡಿ. ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು, ಇದು ಡ್ಯಾಂಪಿಂಗ್ ಇನ್ನೂ ಆಗಿಲ್ಲ, ಇದು ಡ್ಯಾಂಪಿಂಗ್ ಆಗಿರೋದು ನೀವು ನೋಡ್ತಿರ್ಬೋದು, ಸೌಂಡೇ ಬರೋದಿಲ್ಲ. ಸೊ ಈ ಕ್ವಾಲಿಟಿ ಇದ್ದರೆ ನಿಮಗೆ ವಾಯ್ಸ್ ಕ್ಲಾರಿಟಿ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಆಲ್ರೆಡಿ ವರ್ಕ್ ನಡೀತಿದೆ. ಸೊ ಫೈನಲಾಗಿ ಯಾವ ಥರ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡ್ತಿರ್ಬೋದು, ಆಲ್ರೆಡಿ ಆ್ಯಂಪ್ ಫಿಟ್ ಆಗಿದೆ ಇಲ್ಲಿ 4 ಚಾನೆಲ್ ಆ್ಯಂಪು. ಇದು ಬಂದು ನಿಮಗೆ 4 ಸ್ಪೀಕರ್ಸಿಗೆ ಹೋಗುತ್ತೆ. ಸೊ ನಾನು ನಿಮಗೆ ಬಿಫೋರ್ ಹೇಳಿದೆ ಐಲೋ ಕನ್ವರ್ಟರ್ ಅಂದರೆ 3 RCA ಆಗ್ತಾಯಿದ್ದೀವಿ ಅಂತ. ಸೊ ಗೇನ್ ಕಂಟ್ರೋಲ್ ಹಾಕಿದ್ದೀವಿ ಆಲ್ರೆಡಿ. ಸೊ ನಿಮಗೆ ಸಬ್ಬೂಫರ್ ಗೇನ್ ಕಂಟ್ರೋಲ್ ಇಲ್ಲಿ ಬರುತ್ತೆ ನಿಮಗೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತಿದೆ ಅಂತ ನಿಮಗೆ. ಸೊ ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ವೈರಿಂಗ್ ಯಾವ ಥರ ಆಗಿದೆ ಅಂತ. ಸೊ ಮೇನ್ ಬಂದು ವೈರಿಂಗ್. ಸೊ ವೈರಿಂಗ್ ನಾವು ಯಾವ ಥರ ಮಾಡ್ತೀವೋ ಆ ಥರ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದೇ ಥರ ಇಲ್ಲೊಂದು ನಿಮಗೆ ಇಲ್ಲಿ ವೈರ್ಸ್ ಕಾಣಿಸ್ತಿರ್ಬೋದು ನಿಮಗೆ. ಐಲೋ ಕನ್ವರ್ಟರ್ಗೆ ಸಪೋರ್ಟಾಗಿ ಇನ್ಪುಟ್ ವೈರ್ ಅಂದರೆ ಇನ್ಪುಟ್ ವೈರ್ ಯೂಸ್ ಮಾಡಿದ್ವಿ. ಸೊ ಸಿಸ್ಟಮಿಂದ ನಿಮಗೆ ಡೈರೆಕ್ಟಾಗಿ ಇದಕ್ಕೆ ಬರುತ್ತೆ ನಿಮಗೆ, ಅಂದರೆ ಐಲ ಕನ್ವರ್ಟರ್ಗೆ. ಸೊ ಐಲ ಕನ್ವರ್ಟರಿಂದ ನಿಮಗೆ ಆಂಪೇ ಕಲೆಕ್ಷನ್ ಹೋಗುತ್ತೆ. ಸೊ ಈ ಆಂಪಿಂದ ಅಂದರೆ ಇದು ಬಂದು ನಿಮಗೆ 2 ಫಂಕ್ಷನಾಗಿ ವರ್ಕ್ ಮಾಡುತ್ತೆ ನಿಮಗೆ. ಐಲ ಕನ್ವರ್ಟರ್ ಬಂದು ನಿಮಗೆ ಸೊ ಒಂದು ಸಬ್ಬಿಗೆ ಅಂದರೆ ಮೋನಾಗೆ ಒಂದು, ನಿಮಗೆ 4 ಚಾನೆಲ್ ಆಂಪಿಗೆ ಒಂದು. ಸೊ ಎರಡಕ್ಕೂ ನಿಮಗೆ ಪವರ್ ಸಪ್ಲೈ ಆಗಲಿ ನಿಮಗೆ ಔಟ್ಪುಟ್ಟಿಗಾಗಿ ಸೊ ಸಪೋರ್ಟ್ ಮಾಡುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಅವರ ಬ್ರ್ಯಾಂಡ್ದು ವೆನಮ್ ಸೀರೀಸ್ನ ನಿಮಗೆ ಆಂಪ್ ಹೇಳಿದ್ನಲ್ಲ. ಸೊ ಆಂಪ್ ಇಲ್ಲಿ ನಿಮಗೆ ಇಲ್ಲಿ ಫಿಟ್ ಆಗಿದೆ ಇಲ್ಲಿ. ಸೊ ಮೋನೋ ಬ್ಲಾಕು. ಸೊ ಅದಕ್ಕೆ ನಾವು ಸಬ್ಬೂಫರ್ಗೆ ಅಂತಲೇ ಸೊ ಹೆವಿ ಗೇಜ್ ಇರೋದೇ ನಾವು ವೈರ್ ಯೂಸ್ ಮಾಡಿದ್ವಿ. ಸೊ ಯಾಕಂದರೆ ನಾವು ಆಗ್ತಿರೋದು ಬಂದು ನಾರ್ಮಲ್ ಸಬ್ಬೂಫರ್ ಆಗ್ತಿಲ್ಲ, ಅವರ ಬ್ರ್ಯಾಂಡಲ್ಲಿ ಇಂಡಿಗೋ ಸೀರೀಸ್ ಆಗ್ತಿರೋದು 1500 ವಾಟ್ಸು 750 RMS ಬರುತ್ತೆ. ಸೊ ಹಂಗಾಗಿ ನಾವು ಹೆವಿ ಗೇಜ್ ಇರೋ ವೈರಿಂಗ್ ಯೂಸ್ ಮಾಡಬೇಕಾಗುತ್ತೆ. ಸೊ ಸಬ್ಬೂಫರ್ಗೆ ಅಂತಲೇ ನಾವು ಹೇಳಿದ್ನಲ್ಲ ವೈರಿಂಗ್ ಕಿಟ್ಟು ಆಂಪಲ್ ಕಲೆಕ್ಷನ್ ಆಗಿರೋದು. ಸೊ ನಾವು ಸಬ್ಬೂಫರ್ ಬಾಕ್ಸಿಗೆ ಬಂದು ಸೊ ನಿಮಗೆ ಯಾವಾಗ ಬೇಕಾದ್ರೆ ರಿಮೂವಬಲ್ ಆಪ್ಷನ್ ಇರುತ್ತೆ, ಕ್ಲಿಪ್ ಸಿಸ್ಟಮ್ ಇರುತ್ತೆ ಇಲ್ಲಿ ನಿಮಗೆ. ಸೊ ಡಿಕ್ಕಿ ಸ್ಪೇಸ್ ನಮಗೆ ಔಟ್ಸೈಡ್ ಹೋಗ್ತಾಯಿದ್ವಿ, ನಮಗೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಬೇಕಂದರೆ ಸೊ ನಿಮಗೆ ಇದೇನು ರಿಮೂವಬಲ್ ಆಪ್ಷನ್ ಇರುತ್ತೆ, ನಮಗೆ ರಿಮೂವಬಲ್ ಆಪ್ಷನ್ ಇರುತ್ತೆ. ಸೊ ಹೆವಿ ಇರೋದು ಸಬ್ಬೂಫರು ನೋಡ್ತಿರ್ಬೋದು ನೀವು. ಹಾಕಿದ್ರು ಅಫು ಬ್ರೋ ಫುಲ್ ವೇಟ್ ಇದೆನಾ? ಹೆವಿ ವೇಟಾ? ನಾರ್ಮಲ್ 4 ವೇಟ್ ಇರುತ್ತೆ. ಓಕೆ. ಸೊ ನೋಡ್ತಿರ್ಬೋದು ಫೈನಲಿಗೆ ಫಿಟ್ ಆಗಿರೋದು. ಇದಕ್ಕೆ ಬಂದು ನಾವು ಏರೋಡ್ ಬಾಕ್ಸ್ ಹಾಕಿದ್ವಿ. ಸೊ ಏರೋಡ್ ನೀವು ಆಪ್ಷನ್ ನೋಡ್ತಿರ್ಬೋದು ಇಲ್ಲಿ. ಸೊ ಇದು ಹಾಕಿರೋ ರೀಸನ್ ಏನಂದರೆ ಇನ್ನೂ ನಿಮಗೆ ಬೇಸ್ ಜಾಸ್ತಿ ಬರುತ್ತೆ. ಸೊ 4 ಊಫರ್ಗೆ ಕಂಪೇರ್ ಮಾಡ್ಬೋದು ಅಂತಲೇ ಹೇಳ್ತಿದ್ರು ನಮ್ಮ ಅಫಬ್ರ ಇಲ್ಲಿ. ಸೊ ಅಷ್ಟು ವೇಟ್ ಇದೆ ಅಂತಲೇ ಹೇಳಿದ್ರು. ಸೊ ನೋಡೋಣ ಫೈನಲಾಗಿ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ. ಸೊ ನೀವು ಟೈಮ್ ನೋಡ್ತಿರ್ಬೋದು ಆಲ್ರೆಡಿ 5:56 ಆಗಿದೆ. ಸೊ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಅರ್ಲಿ ಮಾರ್ನಿಂಗ್ ಬಂದು 6 o'clock ಹತ್ರ ಆಗ್ತಿದೆ. ಫೈನಲ್ ಕಂಪ್ಲೀಟ್ ಆಗಿದೆ ಇವಾಗ ಆಡಿಯೋ ಸೆಟಪ್ಪು. ಸೊ ನೋಡೋಣ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ. ನಾವು ಕಾಯ್ತಾಯಿದ್ವಿ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ. ಸೊ ಶೋಯಬ್ ಬ್ರೋ ನಿಮ್ಗೆ ಏನು ಅನಿಸ್ತಿದೆ? ಯಾವ ಥರ ಬರುತ್ತೆ ನೋಡ್ತಾ ಇದ್ದೀರಿ ನೀವು? ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಬ್ರೋ ಇದರಲ್ಲಿ ನಿಮಗೆ? ನಮಗೆ ಒಂದು 10 ವರ್ಷ. 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ.
ಸೊ ನೋಡೋಣ ಆಡಿಯೋ ಇದೆ, ಆಡಿಯೋಗೆ ಸಖತ್ತಾಗಿ ಕೆಲಸ ಮಾಡ್ತಾರೆ. ಅದೇ ಥರ ಅಪ್ಪುಬ್ರು ಅಂತ ಇಲ್ಲಿ ಒಬ್ರು ಇದ್ದಾರೆ. ಅಪ್ಪುಬ್ರು ಹೇಳಿ ಬ್ರೋ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು? ನಮ್ಮದು ತುಂಬ ಆಗಿದೆ ಬ್ರೋ, ಒಂದು 16 ವರ್ಷ. 16 ವರ್ಷದಿಂದ ಇದೇ ಕೆಲಸ ಮಾಡ್ತಿರೋದು. ನೋಡೋಣ 16 ವರ್ಷದ ಎಕ್ಸ್ಪೀರಿಯನ್ಸ್ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ. ಸೊ ಈಗ ನೀವು ನೋಡ್ತಿರೋ ವ್ಯೂವರ್ಸಿಗೆ ಹೊಸದಾಗಿರ್ಬೋದು, ಬಟ್ ನನಗೆ ಆಲ್ಮೋಸ್ಟ್ 1.5 ಇಯರ್ ಆಯಿತು ನಮ್ಮ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡ್ತಿರೋದು. ಇವ್ರ ಕೆಲಸ ನನಗೂ ಗೊತ್ತು. ಸೊ ಔಟ್ಪುಟ್ ನೋಡೋಣ, ಅವಾಗ ನಿಮಗೂ ಗೊತ್ತಾಗುತ್ತೆ ಎಷ್ಟು ಔಟ್ಪುಟ್ ಬರುತ್ತೆ ಅಂತ. ಫೈನಲಿ ಸ್ವಿಫ್ಟು ಫುಲ್ ಆಡಿಯೋ ಸೆಟಪ್ ಆಗಿದೆ. ಸೊ ಆಡಿಯೋ ಔಟ್ಪುಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ನಾನು ನಿಮಗೆ ಫುಲ್ ವಿಡಿಯೋ ಅಂದರೆ ಫುಲ್ ಆಡಿಯೋ ಸೆಟಪ್ ಆಗಿರೋದು ಯಾವ ಥರ ಒಂದು ಬೇಸ್ ಬರ್ತಿದೆ ಅಂತ ಫುಲ್ ನಾನು ನಿಮಗೆ ಒಂದು ಲೆಂತಿಯಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಅದಕ್ಕಾಗಿ ಫುಲ್ಲು ಆಡಿಯೋ ಔಟ್ಪುಟ್ ನಿಮಗೆ ಬೇಕಂದರೆ ಇನ್ಸ್ಟಾ ಪೇಜಲ್ಲಿ ಫಂಕಿ ಕಿರಣ್ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನೋಡಿ ಯಾವ ಥರ ಒಂದು ಬೇಸ್ ಬಂದಿದೆ, ಯಾವ ಥರ ಒಂದು ಕ್ಲಾರಿಟಿ ಇದೆ ಅಂತ. ಸೊ ಕಸ್ಟಮರಿಗೆ ಯಾವ ಥರ ಬೇಕು ಆ ಥರ ಒಂದು ಟ್ಯೂನ್ ಮಾಡಿದ್ದೀವಿ. ಸೊ ನಿಮ್ಮ ಗಾಡಿಗೂ ಇದೇ ಥರ ಮಾಡಿಫಿಕೇಷನ್ ಮಾಡಿಸ್ಬೇಕು, ಎಕ್ಸ್ಟ್ರಾ ಫಿಟ್ಮೆಂಟ್ ಮಾಡಿಸ್ಬೇಕು, ಆಡಿಯೋ ಸೆಟಪ್ ಮಾಡಿಸ್ಬೇಕು, ನಮ್ಮ ಟ್ಯಾಗ್ 99 ಯಾವಾಗಲೂ ಓಪನ್ ಇರುತ್ತೆ. ಸೊ ನೀವು ಬನ್ನಿ, ನಿಮ್ಮ ಗಾಡಿಗೂ ಇದೇ ಥರ ಔಟ್ಪುಟ್ ಮಾಡೋಣ, ಇದಕ್ಕಿಂತ ಜಾಸ್ತಿ ಇರೋದು ಔಟ್ಪುಟ್ ಮಾಡೋಣ, ತಲೆನೇ ಕೆಡ್ಸ್ಕೊಂಬೇಡಿ. ಬಟ್ ಸ್ವಿಫ್ಟಲ್ಲಿ ಬಂದಿರೋದು ಔಟ್ಪುಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಸೊ ಸಬ್ಬೂಫರ್ ಮತ್ತು ಅಪ್ಪ ಗಾನು ಅದು ಔಟ್ಪುಟ್ ಕೇಳಿದ್ರೆ ಮಾತ್ರ. ಆದರೆ ಒಂದು ಏನಿಲ್ಲ ಅಂದರೆ ಒಂದು 6 to 7 ಸೆಕೆಂಡ್ಸ್ ನಾನು ನಿಮ್ಗೆ ಔಟ್ಪುಟ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಯಾಕಂದರೆ ನಿಮ್ಗೆ ಇನ್ಸ್ಟಾ ಹೋಗಿ ನೋಡಿ ಫುಲ್ ವೀಡಿಯೋ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಗೈಸ್. ಸೊ ಫೈನಲಿಗೆ ಆಡಿಯೋ ಔಟ್ಪುಟ್ ಕೇಳೋಣ ಯಾವ ಥರ ಒಂದು ಕ್ಲಾರಿಟಿ ಬರುತ್ತೆ ಅಂತ. ಇದು ಬಂದು ಆ್ಯಕ್ಚುಲಿ ವಿತೌಟ್ ಸಬ್ಬೂಫರ್, ಅಂದರೆ ಗೇಮ್ ಕಂಟ್ರೋಲ್ ಇರುತ್ತೆ ನಿಮಗೆ. ಸೊ ನಾವು ಬೇಸು ಜಾಸ್ತಿ ಮಾಡ್ಕೊಬೋದು, ಕಡಿಮೆ ಮಾಡ್ಕೊಬೋದು. ಇವಾಗ ನಾನು ಸಬ್ಬೂಫರ್ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ, ಜಸ್ಟ್ ಸ್ಪೀಕರ್ಸಲ್ಲಿ ಮಾತ್ರ ಔಟ್ಪುಟ್ ಬರ್ತಾ ಇರೋದು. ಇದು ಬಂದು ಆ್ಯಕ್ಚುಲಿ ವಿತೌಟ್ ಸಬ್ಬೂಫರಲ್ಲಿ. ಇವಾಗ ವಿತ್ ಸಬ್ ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ. ಸೊ ಫೈನಲ್ ಅಂದರೆ ಇವಾಗ ಫುಲ್ ಕಂಪ್ಲೀಟಾಗಿ ಒಂದು ಸಾಂಗ್ ಇದ್ರಲ್ಲಿ ಬಂದು ಜಸ್ಟ್ 6 to 7 ಸೆಕೆಂಡ್ಸ್ ಅಷ್ಟು ಹಾಕೋಕ್ಕಾಗೋದು, ಇಲ್ಲೊಂದು ಕಾಪಿರೈಟ್ಸ್ ಬರುತ್ತೆ. ಸೊ ಫುಲ್ ಕಂಪ್ಲೀಟ್ ಸಾಂಗ್ ಬಂದು ನಿಮಗೆ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೋದು.